ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡನ ಗ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ಹಾಗೆ 15 ದಿವಸದ ನಂತರ ಯಾವ ರೀತಿ ಇದೆ ಮತ್ತು ನಾನು ಮೊನ್ನೆ ಬಡ್ ಗ್ರಾಫ್ಟಿಂಗ್ ಮಾಡಿರೋದು ಕೂಡ ಯಾವ ರೀತಿ ಇದೆ ಅಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಪೂರ್ತಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಕಸಿ ಮಾಡೋಕ್ಕೆ ಒಂದು ಬದುಕಿಸಿರುವಂಥ ಗಿಡವನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಕಟಿಂಗನ್ನು ತೊಗೊಂಡಿದ್ದೀನಿ. ಇದು ತುಂಬ ಬಲ್ತಿರಬಾರ್ದು ಮತ್ತು ತುಂಬ ಎಳೆದಾಗಿರ್ಬೋದು. ಈ ಹೂವಾಗಿ ಮುಗಿದಿರುವಂಥ ಕಡ್ಡಿನ ತೊಗೊಂಡ್ರೆ ನೋಡಿ, ಈ ರೀತಿ ಅದು ಈ ಚಿಗುರು ಬರೋಕ್ಕೆ ಬಡ್ಸ್ಗಳು ಬರುತ್ತೆ. ಆ ರೀತಿ ಕಟಿಂಗನ್ನು ನಾವು ತೊಗೊಂಡ್ರೆ ಬಡ್ ಗ್ರಾಫ್ಟಿಂಗಿಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ರೀತಿ ಗ್ರಾಫ್ಟಿಂಗಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಬ್ಲೇಡನ್ನು ತೊಗೊಂಡಿದ್ದೀನಿ. ನಾನು ಈಗ ಅದರ ಗ್ರಾಫ್ಟಿಂಗ್ ಟೇಪ್ ಮತ್ತು ಇದನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಮಾಡಿರೋದು. ನಿಮ್ಗೆ ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಪ್ಲಾಸ್ಟಿಕ್ ಆದರೆ ಬರುತ್ತೆ, ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಕಟ್ಟಾಗಿಬಿಡತ್ತೆ. ಹಾಗೆ ನೋಡಿ, ಇದು ಬದುಕಿಸ್ಕೊಂಡಿರುವಂಥ ಕಾಡು ಗುಲಾಬಿ ಗಿಡ. ಕಾಡು ಗುಲಾಬಿಗೆ ಇದಕ್ಕೆ ನಾವು ಅದನ್ನು ಕಟ್ತೀವಿ ಅಂದರೆ ಅದು ನಮ್ಮ ಮಳೆಗೆ, ನಮ್ಮ ಲೋಕಲಲ್ಲಿ ಬೆಳೆಯುವಂಥ ಗಿಡ ಯಾವುದೇ ಆಗಿರ್ಬೋದು, ಅದನ್ನು ತೊಗೋಬೋದು. ಅಂದರೆ ಲೋಕಲಲ್ಲಿ ಬೆಳೆಯುವಂಥ ಗಿಡವನ್ನು ನಾವು ತೊಗೊಂಡಾಗ ಅದಕ್ಕೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಬದುಕಿಸ್ಕೊಂಡು, ಇಲ್ಲ ನೀವು ನೆಲದಲ್ಲಿರುವಂಥ ಗಿಡಗಳಿಗೆ ಅಥವಾ ಪಾಟಲ್ಲಿರುವಂಥ ಗಿಡಗಳಿಗೆ ಕೂಡ ಈ ರೀತಿ ಕಟ್ಬೋದು. ನೋಡ್ಬೋದು, ಈ ರೀತಿ ಕಟ್ ಮಾಡಿಕೊಂಡು ನಾನು ಈ ರೀತಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋತೀನಿ. ಇದು ತುಂಬ ಈಸಿಯಾದ ಮೆಥಡು, ಯಾರು ಬೇಕಾದರೂ ಮಾಡ್ಕೋಬೋದು. ಆದರೆ ಗುಲಾಬಿ ಗಿಡಕ್ಕೆ ಅಷ್ಟೊಂದು ಇದನ್ನು ಕಟ್ಟಲ್ಲ, ಬಡ್ ಗ್ರಾಫ್ಟಿಂಗೇ ಮಾಡ್ತಾರೆ. ಯಾಕಂದರೆ ಒಂದು ಬಡ್ಡನ್ನು ಕಟ್ಟಿದರೆ ಒಂದಷ್ಟು ಗಿಡ ಆಗಿಬಿಡತ್ತೆ, ಒಂದು ಗಿಡ ಆಗಿಬಿಡತ್ತೆ. ಹಾಗಾಗಿ ಬಡ್ಸ್ಗಳು ತುಂಬ ಬೇಕಾಗತ್ತೆ ಗುಲಾಬಿ ಗಿಡಗಳನ್ನ ಮಾಡೋದು. ಅದೇ ರೀತಿ ಮಾಡ್ತಾರೆ ನೋಡಿ. ಈ ರೀತಿ ನಾನು ಕೆತ್ಕೊಂಡಿದ್ದೀನಿ, ನೋಡ್ಬೋದು. ಈ ರೀತಿ ಕೆತ್ಕೊಂಡಿದ್ದೀನಿ ಅಂದರೆ ಅದು ಚೂಪಾಗಿರಬೇಕು. ಆ ರೀತಿ ನಾವು ಅದನ್ನು ಕೆತ್ಕೋಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಅಂದರೆ ಅದು ಚೂಪಾಗಿ ನಾವು ಕಟ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಅದು ಫಿಕ್ಸ್ ಆಗೋ ಹಾಗಿರಬೇಕು. ಮೇಲ್ಗಡೆ ಸ್ವಲ್ಪ ದಪ್ಪ, ಕೆಳಗಡೆ ಸ್ವಲ್ಪ ತೆಳುವಾಗಿ ಬರಬೇಕು. ನೋಡ್ಬೋದು, ಈ ರೀತಿ ಅದನ್ನು ಕಟ್ಕೋಬೇಕು. 2 ಅಥವಾ 3 ಗಣ್ಣುಗಳು ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕು. 2 ಅಥವಾ 3 ಗಣ್ಣುಗಳು ಇದ್ದರೆ ಸಾಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಮೊನ್ನೆ ಕಸೆ ಕಟ್ಟಿರೋದು ಮತ್ತು ಇದನ್ನು ಕಸೆ ಕಟ್ಟಿರೋದು ಎಲ್ಲವನ್ನು ಅಪ್ಡೇಟನ್ನು ಕೊಟ್ಟಿದ್ದೀನಿ. ಒಂದು ವಾರ ಅಂದರೆ ಈಗ ಸುಮಾರು 8 ದಿವಸದ ಮೇಲಾಗಿದೆ. ಅಂದರೆ 8-10 ದಿವಸ, 15 ದಿವಸ ಆಗಿರ್ಬೋದು ಆಗಿದೆ. ಈಗ 15 ದಿವಸಕ್ಕೆ ಯಾವ ರೀತಿ ಇದೆ ಅಂತ ಕೂಡ ನಾನು ತೋರಿಸಿದ್ದೀನಿ. ಕೆಲವೊಂದು ಗಿಡಗಳು ಅಂದರೆ ಈ ನಾವು ಮಾವಿನ ಗಿಡ, ಹಲಸಿನ ಗಿಡ ಎಲ್ಲ ಕಟ್ತೀವಲ್ಲ, ಈ ರೀತಿ ಕೂಡ ಕಟ್ಬೋದು, ಆ ರೀತಿ ಕೂಡ ಕಟ್ಬೋದು. ಮಾವಿನ ಗಿಡ ಹೆಚ್ಚಾಗಿ ಇದೇ ರೀತಿ ಕಟ್ತಾರೆ, ಹಲಸಿನ ಗಿಡನ ಬಡ್ ಗ್ರಾಫ್ಟಿಂಗ್ ಮಾಡ್ತಾರೆ. ಬೇಕಾದರೆ ಕೇಳಿ, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಅದು ಈ ಗುಲಾಬಿ ಗಿಡ ಚಿಗುರೋಕ್ಕೆ 1 ತಿಂಗಳ ಬೇಕಾಗತ್ತೆ. ಚಿಗುರು ಬರುತ್ತೆ, 1 ತಿಂಗಳಿಗೆಲ್ಲ ಗಿಡಗಳು ಚಿಗುರು ಬರುತ್ತೆ. ನಾನು ಬೇಕಾದರೆ ತೋರಿಸ್ತೀನಿ. ಮತ್ತು ಅದನ್ನು ನಾವು ಯಾವ ಟೈಮಲ್ಲಿ ಕಟ್ಟಬೇಕು ಅಂದರೆ ಏಪ್ರಿಲ್ ಮೇದಲ್ಲಿ ಕಟ್ಟಿದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಿಲ್ಲ ಅಂದರೆ ನೀವು ಮಳೆಗಾಲದಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಆದರೂ ಕೂಡ ನೀವು ಬೇರೆ ಕಡೆ ಇದ್ದೀರಾ, ಮಲೆನಾಡು ಕಡೆ ಇಲ್ಲ ಅಂದರೆ ನೀವು ಈ ರೀತಿ ಕಟ್ಕೋಬೋದು. ಇಮ್ಯುನಿಟಿ ಜಾಸ್ತಿ ಇರುತ್ತೆ, ಆದರೆ ಇದಕ್ಕೆ ಸೆಕೆ ಬೇಕಾಗತ್ತೆ. ಹಾಗಾಗಿ ನಿಮ್ಮ ಕಡೆ ಸೆಕೆ ಇದೆ, ಬಿಸಿಲಿದೆ, ಸ್ವಲ್ಪ 1-2 ಮಳೆ ಬರುತ್ತೆ ಅನ್ನೋ ಟೈಮಲ್ಲಿ ಕೂಡ ನೀವು ಇದನ್ನು ಕಟ್ಕೋಬೋದು ಈ ರೀತಿ. ಇಲ್ಲ ಅಂದರೆ ನೀವು ಮಲೆನಾಡು ಕಡೆ ಎಲ್ಲ ಇದ್ದರೆ ಏಪ್ರಿಲ್ ಮೇದಲ್ಲಿ ಕಟ್ಕೊಳ್ಳಿ. ಇಲ್ಲ ಅಂದರೆ ನವಂಬರ್ ಡಿಸೆಂಬರಲ್ಲಿ ಕಟ್ಕೊಳ್ಳಿ. ಆಗ ತುಂಬ ಹೀಟೂ ಇರಲ್ಲ, ತುಂಬ ಮಳೆನೂ ಇರಲ್ಲ. ಆ ರೀತಿ ವೆದರಲ್ಲಿ ನೀವು ಇದನ್ನು ಕಟ್ಕೊಳ್ಳಿ. ನೋಡಿ, ಆ ಪ್ಲಾಸ್ಟಿಕ್ಕನ್ನು ತೊಗೊಂಡು ಟೈಟಾಗಿ ಸುತ್ತಬೇಕು, ಸ್ವಲ್ಪನೂ ಲೂಸ್ ಇರಬಾರ್ದು. ಆ ರೀತಿ ಕಟ್ಟಬೇಕು. ಆಲ್ರೆಡಿ ಮಾವಿನ ಗಿಡ ಇದನ್ನೆಲ್ಲ ಮಾಡಿದ್ದೀನಿ. ನಾನು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಈಗ ಟೈಮ್ ಮುಗಿದು ಹೋಗಿದೆಯಲ್ಲ. ಈಗ ನಮ್ಮ ಮಲೆನಾಡು ಕಡೆ ಮಳೆ ಬರ್ತಾ ಇದೆ, ಹಾಗಾಗಿ ಹಾಕೋಣವೋ ಬೇಡವೋ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಕೇಳಿ, ನಾನು ಆ ವಿಡಿಯೋನ ನಿಮಗೆ ಹಾಕ್ತೀನಿ. ಮಾವಿನ ಗಿಡ ಕಸಿ ಕಟ್ಟಿರೋದನ್ನು. ಮಾವಿನ ಗಿಡ ಕೂಡ ನಮಗೆ ಬೇಕಾದ ವೆರೈಟಿನ ಒಂದು ಕಡ್ಡಿನ ತಂದು ನಾವು ಗಿಡಗಳನ್ನು ಮಾಡ್ಕೋಬೋದು. ಈ ಹುಳಿ ಮಾವಿನ ಹೊರಟೆನ ಹಾಕಿಟ್ಕೊಂಡ್ರೆ ಒಂದು ಗಿಡಕ್ಕೆ ಅದನ್ನು ಮಾಡ್ಬೋದು. ನಮ್ಮ ಲೋಕಲಲ್ಲಿ
ಕಸಿ ಕಟ್ಟೋದು ಯಾಕೆ ಅಂದರೆ ನಮ್ಮ ಲೋಕಲಲ್ಲಿ ಇರೋವಂಥ ಜಾತಿಗೆ ಹೈಬ್ರಿಡ್ ವೆರೈಟಿನ ಕಸಿ ಮಾಡ್ಕೊಳ್ಳೋದು. ಯಾಕಂದರೆ ಇವೆಲ್ಲ ಹೈಬ್ರಿಡ್ ಎಲ್ಲ ನಮ್ಮ ವೆದರ್ಗೆ ಸೂಟ್ ಆಗಲ್ಲ, ಮಳೆಗಾಲದಲ್ಲಿ ಸತ್ತು ಹೋಗುತ್ತೆ, ಇಲ್ಲಾಂದರೆ ಅದಕ್ಕೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಆದರೆ ನಾವು ಯಾವ ಗಿಡವನ್ನು ಕಸಿ ಕಟ್ತೀವೋ ಅದೇ ವೆರೈಟಿ ಬರುತ್ತೆ, ಕೆಳಗಡೆ ವೆರೈಟಿ ಬರಲ್ಲ. ಹಾಗಾಗಿ ಅದನ್ನು ಕಟ್ಟೋದು, ಆ ಬೇರಿಗೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ, ನಮ್ಮ ವೆದರ್ಗೆ ಹೊಂದ್ಕೊಳ್ಳುತ್ತೆ ಅಂತ ಈ ರೀತಿ ಕಸಿಗಳನ್ನು ಮಾಡ್ಕೋತೀವಿ. ನೋಡ್ಬೋದು, ನಾವೀಗ ನರ್ಸರಿಯಿಂದ ತಂದ ಗಿಡಗಳನ್ನು ಈ ರೀತಿ ಗ್ರಾಫ್ಟಿಂಗ್ ಮಾಡಿಕೊಂಡ್ರೆ ಮತ್ತೊಂದು ಗಿಡವನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಬೇಕಾದಷ್ಟು ಗಿಡಗಳನ್ನು ನಾವು ಮಾಡ್ಕೋಬೋದು. ನೋಡಿ, ಈ ರೀತಿ ಬಡ್ ಗ್ರಾಫ್ಟಿಂಗ್ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ, ನೀವು ಬೇಕಾದರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ಈಸಿಯಾಗಿ ನಾವು ಕಸಿ ಮಾಡ್ಬೋದು. ಇಲ್ಲಿ ನಾನು ಅದನ್ನು ಬಡ್ ಗ್ರಾಫ್ಟಿಂಗ್ ಕೂಡ ಮಾಡ್ತೀನಿ. ನೋಡಿ, ಅದೇ ಕಡ್ಡಿದ ಕೆಳಗಡೆ ಇರುವಂಥ ಪಾರ್ಟನ್ನು ನಾನಿಲ್ಲಿ ತೊಗೋತೀನಿ. ಬಡ್ ತೆಗೆಯೋದು ನಾನು ಒಳಗಡೆ ಇದನ್ನು ತೆಗೆದಿಲ್ಲ, ಆದರೂ ಕೂಡ ನಾನು ಅದು ಸಕ್ಸಸ್ ಆಗಿದೆ, ಚಿಗುರು ಬರ್ತಾ ಇದೆ. ನೀವು ಈ ವಿಡಿಯೋ ಲಾಸ್ಟಲ್ಲಿ ನೋಡಿದರೆ ಯಾವ ರೀತಿ ಚಿಗುರು ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಆದರೆ ಎಲ್ಲ ವಿಡಿಯೋ ಇದೆ, ಹಾಗಾಗಿ ನಾನು ಅಷ್ಟೊಂದು ವಿಡಿಯೋ ಹಾಕೋಕ್ಕೆ ಹೋಗಿಲ್ಲ. ನೋಡ್ಬೋದು, ಇಲ್ಲಿ ಈ ರೀತಿ ನಾನು ಅದನ್ನು ಕಟ್ಟಿಡ್ತೀನಿ. ಈ ರೀತಿ ಕಟ್ಟಿಟ್ಟಾಗ, ಒಂದು ಕವರ್ ಒಳಗಡೆ ಹಾಕಿ ಕಟ್ಟಿಟ್ಟಾಗ ಅದಕ್ಕೆ ಯಾವುದೇ ರೀತಿ ವಾತಾವರಣ, ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಇರುತ್ತೆ, ಹೊರಗಡೆ ವಾತಾವರಣ ಅದಕ್ಕೆ ಸಿಗಲ್ಲ. ಹಾಗಾಗಿ ಈ ರೀತಿ ಕಟ್ಟಿಡೋದ್ರಿಂದ ಅಲ್ಲಿ ಸೆಕೆ ಕೂಡ ಆಗತ್ತೆ, ಹಾಗಾಗಿ ಬಿಸಿಲು ಕೂಡ ಬೀಳಲ್ಲ, ಮಳೆ ನೀರು ಕೂಡ ಬೀಳಲ್ಲ. ಈ ರೀತಿ ಕಟ್ಟಿಟ್ರೆ ಬೇಗ ಚಿಗುರು ಬರುತ್ತೆ. ಯಾವುದೇ ಗಿಡ ಆದರೂ ಅಷ್ಟೇ ಈ ರೀತಿ ಕಟ್ಟಿಡಬೇಕಾಗತ್ತೆ. ಈ ರೀತಿ ಕಟ್ಟಿಡ್ತೀನಿ ನಾನು. ಆ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿಲ್ಲ, ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ನೋಡಿ, ಇದು ಒಂದು 8-10 ದಿನದ ನಂತರ ಈ ರೀತಿ ಆಗಿದೆ. ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ಕಸಿ ಕಟ್ಟಿರೋದೆಲ್ಲ ಯಾವ ರೀತಿ ಇದೆ ಅಂತ. ಬಡ್ ಗ್ರಾಫ್ಟಿಂಗು ಚಿಗುರು ಬರ್ತಾ ಇದೆ, ಆದರೆ ಈ ವಿ ಗ್ರಾಫ್ಟಿಂಗು ಸ್ವಲ್ಪ ಲೇಟ್ ಆಗುತ್ತೆ. ಅದು ಚಿಗುರು ಬಂದ ಮೇಲೆ ನಮಗೆ ಗೊತ್ತಾಗತ್ತೆ. ನೋಡ್ಬೋದು ಬಡ್ ಗ್ರಾಫ್ಟಿಂಗ್ ಯಾವ ರೀತಿ ಇದೆ ಅಂತ. ನೋಡಿ, ಇಲ್ಲಿ ಸತ್ತೋದ್ರೆ, ಈ ಬಡ್ಡು ಸತ್ತೋದ್ರೆ 8 ದಿವಸಕ್ಕೆ ಅಥವಾ 3 ದಿವಸಕ್ಕೆಲ್ಲ ಸತ್ತೋಗ್ಬಿಡತ್ತೆ, ಅಂದರೆ ಕಪ್ಪಾಗಿಬಿಡತ್ತೆ. ಆ ಕಪ್ಪಾದರೆ ಅದ್ರ ಚಿಗುರು ಬರಲ್ಲ ಅಂತ ಅರ್ಥ. ನೋಡಿ, ಇದು ಕೂಡ ನಾನು ಮೊನ್ನೆ ತೋರಿಸಿರೋದು ಆ ಕಡೆ ಇದೆಯಲ್ಲ ಅದು, ಇದು ನಾನು ಆಮೇಲೆ ಕಟ್ಟಿರೋದು, ಈ ವಿಡಿಯೋದಲ್ಲೇ ಲಾಸ್ಟ್ ಕಟ್ಟಿರೋದು. ಇದು ನೋಡಿ, ಇದು ನಾನು ವಿ ಗ್ರಾಫ್ಟಿಂಗ್ ಮಾಡಿರೋದು. ನೋಡಿ, ಇದು ಕಡ್ಡಿ ಏನೂ ಹಾಳಾಗಿಲ್ಲ, ಚೆನ್ನಾಗೇ ಇದೆ ಕಡ್ಡಿ, ಸ್ವಲ್ಪನೂ ಕಪ್ಪಾಗಿಲ್ಲ. ಕಪ್ಪಾದರೆ ಹಾಳಾಗಿಬಿಡತ್ತೆ. ಈಗ ಇನ್ಮೇಲೆ ಚಿಗುರು ಬರುತ್ತೆ ಅದು. ನೋಡಿ, ಈ ರೀತಿ ಕಾಡು ಗುಲಾಬಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಕಸಿ ಮಾಡಿಕೊಂಡು ಮತ್ತೊಂದು ಗಿಡಗಳನ್ನು ಮಾಡ್ಕೋಬೋದು. ನರ್ಸರಿ ಗುಲಾಬಿ ಗಿಡ ಅಥವಾ ದಾಸವಾಳ ಗಿಡ ಕೂಡ ಗ್ರಾಫ್ಟಿಂಗ್ ಬೇಕು ಅಂದರೆ ಕೇಳಿ, ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.